ಸ್ವಿಚ್ ಮಾಡ್ತಾಳೆ. ರೆಡಿಯಾಗಿ ಶೂಟ್ಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲರೂ ಸಾಮಾನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಶೋ ನಿಂತು ಹೋಗಿದೆ. ಅವಳು ಡೈರೆಕ್ಟರ್ನ ಮೀಟ್ ಮಾಡಿದಾಗ ಅವಳು ಒಂದು ನ್ಯೂ ಶೋ ಹೋಸ್ಟ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಇದು ಕೇಳಿ ಅವಳು ಖುಷಿ ಆಗ್ತಾಳೆ. ಆದರೆ ಈ ಶೋ ಅಲ್ಲಿ ಅವಳಿಗೆ ಬ್ರೇಕ್ ಇರಲ್ಲ. ಹಾಗಾಗಿ ಅವಳು ಸುಮಾರು ದಿನ ಬ್ಯುಸಿಯಾಗಿ ಬಾಡಿ ಸ್ವಿಚ್ ಮಾಡೋದು ಮಿಸ್ ಮಾಡ್ತಾಳೆ. ಇದರಿಂದ ಅವಳ ಓಲ್ಡ್ ಬಾಡಿ ತುಂಬ ಅಫೆಕ್ಟ್ ಆಗುತ್ತೆ. ತುಂಬ ಸಮಯದ ನಂತರ ಅವಳು ಬಾಡಿ ಸ್ವಿಚ್ ಮಾಡ್ತಾಳೆ. ಡಿಲೇ ಆಗಿರೋದ್ರಿಂದ ಆ ಬಾಡಿ ತುಂಬ ಏಜ್ ಆಗಿರುತ್ತೆ. ಅವಳನ್ನು ನೋಡಿಕೊಂಡು ಅವಳಿಗೆ ತುಂಬ ಕೋಪ ಬರುತ್ತೆ. ಕೋಪದಲ್ಲಿ ಸೂ ಪಿಕ್ಚರ್ಸ್ ಮೇಲೆ ಸಾಮಾನು ಎಸಿತಾಳೆ. ಅವಳ ಬ್ಯಾನರ್ಸ್ ನೋಡೋಕ್ಕಾಗದೆ ಎಲ್ಲ ವಿಂಡೋಸ್ನ ಕ್ಲೋಸ್ ಮಾಡ್ತಾಳೆ. ಅವಳಿಗೀಗ ಹಿಂಸೆ ಆಗ್ತಿದೆ. ಕಂಪನಿಗೆ ಕಾಲ್ ಮಾಡಿ ಈ ನರಕದಿಂದ ಹೊರಗೆ ತೆಗಿಯೋಕ್ಕೆ ಹೇಳ್ತಾಳೆ. ಆದರೆ ಇದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ. ಅವರು ಮೊದಲೇ ವಾರ್ನ್ ಮಾಡಿದರು ಅಂತ ಹೇಳ್ತಾರೆ. ಆದರೆ ಬೇಕಿದ್ರೆ ಅವಳೀಗ ಸ್ಟಾಪ್ ಮಾಡಬಹುದು, ಅಷ್ಟು ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತಾರೆ. ಆದರೆ ಈಗ ಓಲ್ಡ್ ಎಲಿಜಬೆತ್ ಆ ರಾತ್ರಿ